ಗುಡ್ ಮಾರ್ನಿಂಗ್ ಎಲ್ರಿಗೂ. ಟ್ರೇಡ್ ಕಿಂಗ್ ನಾನು ಕನ್ನಡ ಯೂಟ್ಯೂಬ್ ಚಾನಲ್ಲೇ ಸ್ವಾಗತ ಆ್ಯಂಡ್ ಸುಸ್ವಾಗತ. ಇವತ್ತಿನ ಈ ವಿಡಿಯೋ ಏನಪ್ಪ ಅಂದರೆ, ಮೆಡಿಕಲ್ ಫೀಲ್ಡ್ನಲ್ಲಿ ಹೆಸರುವಾಸಿ ಮಾಡಿದಂಥ 3 ಕಂಪನಿಗಳು ತನ್ನ ಬೋನಸ್ ಶೇರ್ಗಳನ್ನು ಅನೌನ್ಸ್ ಮಾಡಿದೆ. ಸೊ ಯಾರ ಹತ್ರ ಎಲ್ಲ ಈ ಶೇರ್ಗಳಿದೆ ಅವರಿಗೆಲ್ಲ ಒಂದಕ್ಕೆ 1, ಒಂದಕ್ಕೆ 3 ಅನ್ನೋ ರೀತಿ ಬೋನಸ್ಗಳು ಸಿಗ್ತಿದ್ದಾವೆ. ಸೊ ಅದನ್ನೆಲ್ಲ ಇನ್ ಡೀಟೇಲಾಗಿ ನೋಡೋಣ. ಅದನ್ನು ನೋಡೋಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ. ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. ಸೊ ನಿಮ್ಗೆ ಯಾರಿಗಾದರೂ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ತಗೊಳ್ಳಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಮ್ಮ ಮೆಡಿಕಲ್ ಫೀಲ್ಡ್ನಲ್ಲಿ ಬೋನಸ್ ಶೇರ್ಗಳ ಘೋಷಣೆ ಮಾಡಿದ್ದಾರೆ. ಆ ಬೋನಸ್ ಶೇರ್ಗಳು ಯಾವ್ಯಾವು ಅಂದರೆ ಅದನ್ನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಸೊ ಈ ಬೋನಸ್ ಶೇರ್ಗಳು ಏನಕ್ಕೋಸ್ಕರ ಬಂತು, ಸೊ ಏನಕ್ಕೋಸ್ಕರ ಈ ಮೆಡಿಕಲ್ ಫೀಲ್ಡ್ ಲ್ಯಾಬ್ಗಳು ಬೆಳವಣಿಗೆ ಜಾಸ್ತಿ ಆಯಿತು, ಸೊ ಅದನ್ನೆಲ್ಲ ಒಂದು ಪಾಯಿಂಟ್ಸ್ ವೈಸ್ ಅಷ್ಟೇ ನೋಡಿಕೊಂಡು ಆರಾಮಾಗಿ ಹೋಗೋಣ ಬನ್ನಿ. ಸೊ ಈಗಿನ ಜನ್ರೇಷನಲ್ಲಿ ನಮ್ಮ ಮೆಡಿಕಲ್ ಅಂತ ಬಂದರೆ ಸಾಕು, ಜನಗಳೆಲ್ಲ ಹೆದರ್ಕೊಂಡು ಅವ್ರಿಗೆ ಏನೇನು ಬೇಕು ಟೆಸ್ಟ್ಗಳೆಲ್ಲನೂ ಪಟ ಅಂತ ಮಾಡಿಸ್ಕೊಬಿಡ್ತಾರೆ. ಅವ್ರಿಗೇನೇ ಡೌಟ್ ಇದ್ರೂ ಟಕ್ ಅಂತ ಮುಗಿಸ್ಕೊಬಿಡ್ತಾರೆ. ಸೊ ಅದಾದ ಕಾರಣದಿಂದ ಪೆಥಾಲಜಿ ಲ್ಯಾಬ್ಗಳ ಬೆಳವಣಿಗೆ ಸರಳವಾಗಿ, ವಿರಳವಾಗಿ, ಅತ್ಯಂತ ನಾಜೂಕಾಗಿ ತುಂಬ ಚೆನ್ನಾಗಿ ಗ್ರೋತಾಗಿ ಬೆಳೀತಾ ಹೋಗ್ತಿದೆ. ಸೊ ಅದು ಹೆಂಗೆ ಅಂತ ಒಂದೊಂದೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನಕ್ಕೋಸ್ಕರ ಬೋನಸ್ ಶೇರ್ ಸಿಕ್ಕಿದೆ ಅಂತಲೂ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ದೇಶದಲ್ಲಿ ಆರೋಗ್ಯ ಜಾಗೃತಿ ಹೆಚ್ಚಾದಂತೆ ವೈದ್ಯಕೀಯ ಪರೀಕ್ಷೆಗಳ ಬೇಡಿಕೆ ಕೂಡ ಹೆಚ್ಚಾಗಿದೆ. ಇದರಿಂದ ಈ ವೈದ್ಯಕೀಯ ಪರೀಕ್ಷೆ ಹೆಚ್ಚಾಗಿರೋದ್ರಿಂದ ಡಾಕ್ಟರ್ ಲಾಲ್ ಪ್ಯಾಥ್ಲಾಬ್ಸ್, ಮೆಟ್ರೋಪೊಲಿಸ್ ಆ್ಯಂಡ್ ಥೈರೋಕೇಡ್ ದೊಡ್ಡ ಲ್ಯಾಬ್ಗಳಿಗೆ ಉತ್ತಮ ಬೆಳವಣಿಗೆ ಸಿಕ್ಕಿದೆ. ಅಂದರೆ ಇವುಗಳು ಸಣ್ಣ ಮಾಧ್ಯಮದ ಲ್ಯಾಬ್ಗಳನ್ನು ಮರ್ಜ್ ಮಾಡಿಕೊಂಡು, ಕಂಬೈನ್ ಮಾಡಿಕೊಂಡು ಎಂಟೈರ್ ವರ್ಲ್ಡ್ ಮತ್ತು ಅವು ಎಲ್ಲೆಲ್ಲಿ ಬೇಕು ಆ ಜಾಗದಲ್ಲೆಲ್ಲ ಆ ಲ್ಯಾಬ್ಗಳು ಅದರ ಸಬ್ ಬ್ರ್ಯಾಂಚಸ್ಗಳನ್ನ ತುಂಬ ಚೆನ್ನಾಗಿ ವಿಸ್ತಾರ ಮಾಡಿಕೊಂಡಿದೆ, ಸ್ಥಾಪನೆ ಮಾಡಿದೆ. ಸೊ ಇದರಿಂದಾಗಿ ಬೋನಸ್ ಶೇರ್ಗಳ ಘೋಷಣೆ ಆಗಿದೆ. ಸೊ ಯಾವಾಗ ಕಂಪ್ನಿಗೆ ಪ್ರಾಫಿಟ್ ಬಂತು, ಯಾವಾಗ ಕಂಪ್ನಿಗೆ ಒಂದು ಆದಾಯ ಜಾಸ್ತಿ ಸಿಕ್ತು ಮತ್ತು ಬಿಸ್ನೆಸ್ ಚೆನ್ನಾಗಿ ಹೋಯ್ತು, ರೆವಿನ್ಯೂ ಚೆನ್ನಾಗಿ ಬಂತು, ಸೊ ಆವಾಗ ಕಂಪ್ನಿಗಳು ಶೇರ್ಗಳನ್ನ ಬೋನಸ್ ಆಗಿ ಕೊಡ್ತವೆ. ಬಟ್ ಕಂಪ್ನಿ ಶೇರಲ್ಲಿ ಯಾವುದೇ ಹೆಚ್ಚಿಗೆ ತೋರಿಸೋದಿಲ್ಲ. ಓಕೆನಾ? ಈಗ ಡಾಕ್ಟರ್ ಲಾಲ್ ಪ್ಯಾಥ್ಲಾಬ್ಸ್ 1:1% ಬೋನಸ್ ಮತ್ತು ಥೈರೋಕೇರ್ 1:2% ಬೋನಸ್. ಅಂದರೆ 1ಗೆ 1 ಬೋನಸ್ ಫ್ರೀ ಕೊಟ್ಟರೆ ಪ್ಯಾಥ್ಲಾಬು, ಥೈರೋಕೇರು 1 ಶೇರ್ಗೆ 2 ಶೇರ್ನ ಬೋನಸ್ ಹಾಕ್ಕೊಟ್ಟಿದೆ. ನೋಡಿ, ಯಾರ ಹತ್ರ ಎಲ್ಲ ಇದೆ ಅವ್ರಿಗೆಲ್ಲ ಧಮಾಕ. ಬೋನಸ್ ಶೇರ್ಗಳು ಕಂಪನಿಯ ಮೌಲ್ಯವನ್ನು ಹೆಚ್ಚಿಸುವುದಿಲ್ಲ, ಅಂದರೆ ಕಂಪನಿಯ ರೆವಿನ್ಯೂವನ್ನು ಅದು ಹೆಚ್ಚಿಸೋದಿಲ್ಲ. ಕೇವಲ ಶೇರುಗಳು ನಿಮ್ದು ಹೊಂದಿದ್ರೆ, ಈಗ ಫಾರ್ ಎಕ್ಸಾಂಪಲು ಥೈರೋಕೇರ್ 1:2 ಬೋನಸ್ ಕೊಟ್ಟಿದೆ. ಸೊ 1 ಶೇರ್ ಇದ್ದರೆ ನಿಮ್ಗದು 3 ಶೇರ್ ಆಗ್ತವೆ. ಈಗ ಲಾಲ್ ಪ್ಯಾಥು 1 ಇದ್ದರೆ 2 ಆಗ್ತವೆ. ಸೊ ಈ ಥರ ಆ ಶೇರ್ಗಳನ್ನ ಮಾತ್ರ ಹೆಚ್ಚು ಮಾಡ್ತಾ ಹೊರತು ಕಂಪನಿಯ ಮೌಲ್ಯವನ್ನು ಯಾವುದೇ ಕಾರಣಕ್ಕದು ಹೆಚ್ಚು ಮಾಡಲ್ಲ. ಆಯಿತಾ? ಸೊ ಅದ್ರದ್ದು ಏನಕ್ಕೋಸ್ಕರ ಕೊಡ್ತಿದ್ದಾವೆ ಅನ್ನೋದು ಒಂದು Q2 ರಿಸಲ್ಟ್ನ ನೋಡೋಣ. ಮೆಟ್ರೋಪೊಲಿಸಿಕ್ಸ್ ಹೆಲ್ತ್ಕೇರು ಅದರ ಪ್ರಾಫಿಟ್ ಬಂದು 22.7% ಈ ಇಯರ್ ಕ್ವಾರ್ಟ್ರಲ್ಲಿ ರಿಸಲ್ಟ್ ಬಂದಿದೆ. ಮತ್ತು ಎಷ್ಟು ಜನ ಪೇಷಂಟ್ ಇದ್ದರು? 3.6 ಮಿಲಿಯನ್ ಪೇಷಂಟ್ಗೆ ಅದು ಚೆಕ್ ಮಾಡಿದೆ. ಅದಕ್ಕೆ ನೆಟ್ ಪ್ರಾಫಿಟ್ ಎಷ್ಟು ಬಂತು? 13.3% ಹೆಚ್ಚಳ ಬಂದಿದೆ. ಅನೇಕ ಸಣ್ಣ ಲ್ಯಾಬ್ಗಳ ಖರೀದಿ ಮಾಡಿದೆ. ಖರೀದಿ ಮೂಲಕ UP, MP, ಅಸ್ಸಾಮು ಮತ್ತೆ ಸೇರಿ 750 ಪಟ್ಟಣಗಳಿಗೆ ವಿಸ್ತರಣೆ ಮಾಡಿದೆ. ಅಂದರೆ ಆಗಲೇ ಹೇಳೋದ್ನಲ್ಲ, ಈ ಮೆಟ್ರೋಪೊಲಿಸಿಕ್ಸ್ ಹೆಲ್ತ್ ಕೇರು
ತನ್ನ ವರ್ಲ್ಡ್ ವ್ಯಾಪಿ ಒಂದು ನಾವು ಸ್ಥಾಪನೆ ಮಾಡಬೇಕು ಅಂತ UP, ಮಧ್ಯಪ್ರದೇಶ, ಅಸ್ಸಾಮು ಮತ್ತು ಇನ್ನಿತರೆ 750 ಪಟ್ಟಣ ಅಂದರೆ 750 ನಗರ ಸಿಟಿಗಳಲ್ಲಿ ಅದ್ರದ್ದು ಒಂದು ಪಾರ್ಟ್ ಆಫ್ ಇದನ್ನು ಸ್ಮಾಲ್ ಒಂದು ಲ್ಯಾಬ್ನ ಓಪನ್ ಮಾಡಿಕೊಂಡು ವಿಸ್ತಾರ ಮಾಡಿಕೊಂಡು ಕಂಪ್ನಿನ ಬೆಳೆಸ್ತಾ ಹೋಗ್ತಿದೆ. ಸೊ ಇದು ಮೆಟ್ರೋಪೊಲಿಸಿಕ್ಸ್ ಹೆಲ್ತ್ ಕೇರ್ ಆದರೆ ಡಾಕ್ಟರ್ ಲಾಲ್ ಪ್ಯಾಥ್ಲಾಬ್ಸ್ ಆದಾಯ ಅಂದರೆ ಪ್ರಾಫಿಟು 10.7% ಏರಿಕೆ ಮತ್ತು ಎಷ್ಟು ಜನ ಪೇಷಂಟ್ ನೋಡಿದೆ? 8.2 ಮಿಲಿಯನ್ ಪೇಷಂಟ್ ನೋಡಿದೆ. ನೋಡಿ, ಮೆಟ್ರೋಪೊಲಿಸಿಕ್ಸ್ಗಿಂತ ಇದು ಡಾಕ್ಟರ್ ಲಾಲ್ ಪ್ಯಾಥ್ಲಾಬ್ಸು ತುಂಬ ಜನ ಪೇಷಂಟ್ನ ಅಸೆಂಟ್ ಮಾಡಿದೆ. ಸೊ ಆದಾಯ ಮಾತ್ರ 10.7 ತೋರಿಸಿದೆ. ನೆಟ್ ಪ್ರಾಫಿಟು 16.9% ಅಷ್ಟೇ ತೋರಿಸಿದೆ. ಇದ್ರದ್ದು ಒಂದು ಸೇವಾ ಕೇಂದ್ರಗಳು ಎಲ್ಲೆಲ್ಲಿದೆ, ಎಷ್ಟಿದೆ ಅಂದರೆ 6,607 ಅಂದರೆ ಎಂಟೈರ್ ವರ್ಲ್ಡ್ ವ್ಯಾಪಿ, ಎಂಟೈರ್ ನಮ್ಮ ಇಂಡಿಯಾ ಇದರಲ್ಲಿ 6,607 ಬ್ರ್ಯಾಂಚು ಇದು ಹೊಂದಿದೆ. ಸೊ ಡಾಕ್ಟರ್ ಲಾಲ್ ಪ್ಯಾಥ್ಲಾಬ್ಸ್. ಅದೇ ಥರ ಟ್ರೈಕೋರಾ ಟೆಕ್ನಾಲಜೀಸು ಅದ್ರ ಪ್ರಾಫಿಟ್ ಬಂದು 22%. 22% ಅಂದರೆ ಓಸಿ ಆಯಿತಾ? ಈ ಥರ ಇರಬೇಕು ಬಿಸ್ನೆಸ್ಸು. ಪರೀಕ್ಷೆಗಳ ಸಂಖ್ಯೆ ಅದ್ರದ್ದು ಎಷ್ಟು ಪರೀಕ್ಷೆ ಮಾಡೈತೆ ಅಂದರೆ ಎಷ್ಟು ಟೆಸ್ಟ್ ಮಾಡೈತೆ, ಆ ಟೆಸ್ಟ್ ಎಷ್ಟು ಬಂದೈತೆ? 53.3 ಮಿಲಿಯನ್. ಈ ಥರ ಇರಬೇಕು ಬಿಸ್ನೆಸ್ಸು. ನೆಟ್ ಪ್ರಾಫಿಟು 81% ಇರಿದ್ರೆ 10,000 ಪ್ಲಸ್ ಫ್ರಾಂಚೈಸಿಗಳು, ಅದ್ರ ಜೊತೆ 10,000 ಜೊತೆ ಫ್ರಾಂಚೈಸಿಗಳು ಸುಧಾ ಬಂದಿದ್ದಾರೆ. ಇದು ಒಂದು ಬಿಸ್ನೆಸ್ ಅಂದರೆ ಈ ಥರ ಇರಬೇಕು. ಸೊ ರಿಟರ್ನ್ ಆನ್ ಇಕ್ವಿಟಿ ಅಂದರೆ ಪರ್ ಇಯರು ರಿಟರ್ನ್ ಆನ್ ಇಕ್ವಿಟಿ ಇದೆಷ್ಟು ಕೊಟ್ಟೈತೆ ಅಂದರೆ ಡಾಕ್ಟರ್ ಲಾಲ್ ಪ್ಯಾಥ್ಲಾಬ್ಸ್ 24.3% ಅತ್ಯುತ್ತಮ, ಒಂದು ಅತ್ಯುತ್ತಮದಲ್ಲಿ ಅತ್ಯುತ್ತಮ ಕೊಟ್ಟಿದೆ. ಟ್ರೈಕೋರಾ 16.2% ಆ್ಯಂಡ್ ಮೆಟ್ರೋಪೊಲಿಸ್ 11.5%. ಇದ್ರದ್ದು ವ್ಯಾಲ್ಯೂಯೇಷನ್ ನೋಡಿದ್ರೆ ಅಂದರೆ ವ್ಯಾಲ್ಯೂಯೇಷನ್ ರೇಷಿಯೋ, PE ರೇಷಿಯೋ, ಪ್ರಾಫಿಟ್ ಆರ್ ಇಕ್ವಿಟಿ ರೇಷಿಯೋ ನೋಡೋದಾದರೆ ಬಹಳ ದುಬಾರಿ. ಅಂದರೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಡಾಕ್ಟರ್ ಲಾಲ್ ಪ್ಯಾಥ್ಲಾಬಲ್ಲಿ 49x, ಟ್ರೈಕೋರಲ್ಲಿ 61.2x ಆ್ಯಂಡ್ ಮೆಟ್ರೋಪೊಲಿಸಿಕ್ಸಲ್ಲಿ 63.4x. ಇಷ್ಟು ಹೂಡಿಕೆದಾರರು ನಿಮ್ಮಲ್ಲಿ ಇದ್ದಾರೆ. ಸೊ ಯಾರಿಗೆಲ್ಲ ಈ ಶೇರ್ನ ಇಟ್ಕೊಂಡಿದ್ದೀರಾ, ಯಾರೆಲ್ಲ ಇಕ್ವಿಟಿಲಿ ಇದನ್ನು ಬೈ ಮಾಡಿದ್ದೀರಲ್ಲ, ಅವರಿಗೆಲ್ಲ ಜಮಾ ಕಬಾನ ಕಲಾಮಕ ಏನು ಬೇಕಾದ್ರೂ ಅಂದ್ಕೊಳ್ಳಿ. ಸೊ 1 ಶೇರ್ಗೆ 3 ಶೇರು, 1 ಶೇರ್ಗೆ 2 ಶೇರು, ಇಟ್ಟ ಮೇಲಿಟ್ಟು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಕನ್ನಡಿಗ.